ಹಲೋ, ನನ್ನ ಹೆಸರು ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಕ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPSG ಕಾಲೋನಿ, ಕುಕ್ಕಟ್ಪಲ್ಲಿ. ಇವತ್ತು ತುಂಬ ಜನ ಗಂಡಸರಲ್ಲಿ ನೋಡೋದಾದರೆ ಮೋಸ್ಟ್ ಕಾಮನ್ ಎಫೆಕ್ಟ್ ಈ ಇಶ್ಯೂನ ನೋಡಿಕೊಂಡ್ರೆ ಫೈಮೋಸಿಸ್ ಅನ್ನೋ ಪ್ರಾಬ್ಲಮ್ ಅನ್ನೋದು ಏನಿದೆಯೋ ಅದು ಫ್ರೀಕ್ವೆಂಟಾಗಿ ಅರ್ಧ ಜನಕ್ಕೆ ಅಲ್ಲದೆ ಜಾಸ್ತಿ ಜನಕ್ಕೆ ಫ್ರೀಕ್ವೆಂಟಾಗಿ ಅಟ್ಯಾಕ್ ಆಗೋದಾಗ್ತಿದೆ. ಈ ಫೈಮೋಸಿಸ್ ಅಂದರೆ ಏನು? ಈ ಫೈಮೋಸಿಸ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಈ ಫೈಮೋಸಿಸ್ ಅಂದರೆ ಫ್ಯೂಚರಲ್ಲಿ ಯಾವ ರೀತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅನ್ನೋದು ನೋಡಿಕೊಂಡ್ರೆ, ಈ ಫೈಮೋಸಿಸಲ್ಲಿ ಪ್ರಾಬ್ಲಮ್ಸ್ನ ಮೇಜರ್ ಆಗಿ ನೋಡಿದ್ರೆ ಇವತ್ತಿನ ಸೊಸೈಟಿಯಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬ ಹೆಚ್ಚು ಮಂದಿಗೆ ಅಟ್ಯಾಕ್ ಆಗ್ತಿದೆ. ಈ ಡಯಾಬಿಟಿಸ್ ಅಟ್ಯಾಕ್ ಆಗೋದ್ರಿಂದ ಮುಂದೆ ಇರುವ ಚರ್ಮ ಏನಿದೆಯೋ, ಆ ಅಂಗ ಮುಂದೆ ಇರುವ ಚರ್ಮ ಏನಿದೆಯೋ, ಆ ಚರ್ಮ ಹಿಂದಕ್ಕೆ ಹೋಗದೆ ಹಾಗೆ ಸ್ಟ್ರಕ್ ಆಗೋದ್ರಿಂದ, ಈ ಕಾರಣದಿಂದ ಮುಂದೆ ಇರುವ ಚರ್ಮ ಏನಿದೆಯೋ, ಫೋರ್ ಸ್ಕಿನ್ ಅಂತೀವಲ್ಲ, ಆ ಸ್ಕಿನ್ ಹಸಿರು ಬಣ್ಣ ಆಗೋಗೋದು, ಗಟ್ಟಿಯಾಗೋಗೋದು, ಹಾಡಾಗೋಗೋದು, ದೊಡ್ಡದಾಗೋಗೋದು, ಶೈನಿ ಆಗೋಗೋದು, ಈ ಥರದ್ದೆಲ್ಲ ನಾವು ನೋಡ್ತಿರ್ತೀವಿ. ಆ್ಯಂಡ್ ಇದನ್ನೇ ಬೆಲನೈಟಿಸ್ ಅಂತೀವಿ ನಾವು. ಅಂದರೆ ಬೆಲನೈಟಿಸ್ ಆಗಲಿ, ಬೆಲನೋಫಾಸೈಟಿಸ್ ಆಗಲಿ, BXO ಆಗಲಿ, ಯಾವುದೇ ಡಿಸೀಸ್ನ ನೋಡಿಕೊಂಡ್ರೆ ಮೇಯ್ನಾಗಿ ನಮಗೆ ಫೈಮೋಸಿಸ್ ಅನ್ನೋ ಪ್ರಾಬ್ಲಮ್ನ ಉಂಟು ಮಾಡುತ್ತೆ. ಅಷ್ಟಕ್ಕೂ ಫೈಮೋಸಿಸ್ ಅಂದರೆ ಏನು ಅಂತ ನೋಡಿದ್ರೆ, ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ, ಈ ಫ್ರಂಟಲ್ಲಿ ಇರೋದು ಸ್ಟ್ರೈಟ್ ಆಗಿರುತ್ತೆ, ಬಟ್ ಕೆಳಗೆ ಇರೋದು ಮಾತ್ರ ಈ ಥರ ಅಟ್ಯಾಚ್ ಆಗಿರುತ್ತೆ. ಈ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನುಲಮ್ ಅಂತಿರ್ತೀವಿ. ಫ್ರೆನುಲಮ್ ಅಂತ ಕರಿತೀವಿ. ಈ ಅಟ್ಯಾಚ್ಮೆಂಟೇ ನಮಗೆ ತುಂಬ ಕಷ್ಟ ಕೊಡ್ತಾ ಇರುತ್ತೆ. ಈ ಅಟ್ಯಾಚ್ಮೆಂಟ್ ಸಾಮಾನ್ಯವಾಗಿ ಇಲ್ಲಿ ಅಟ್ಯಾಚ್ ಆಗಬೇಕು. ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಈ ಅಟ್ಯಾಚ್ಮೆಂಟ್ ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗ್ತಿರುತ್ತೆ, ಇನ್ನೂ ಕೆಲವರಿಗೆ ನೋಡಿದ್ರೆ ಯೂರಿನ್ ಮಾಡೋ ಜಾಗದಲ್ಲಿ ಆಗ್ತಿರುತ್ತೆ. ಇದರಿಂದ ಅಂಗ ದೊಡ್ಡದಾದಾಗ, ಚರ್ಮ ಹಿಂದಕ್ಕೆ ಸರಿದಾಗ ಸ್ವಲ್ಪ ಅಂಗ ಅನ್ನೋದು ಕೆಳಗೆ ಬೆಂಡ್ ಆಗಿರೋ ಹಾಗೆ ಅನಿಸ್ತಿರುತ್ತೆ. ಈ ಬೆಂಡಿಂಗ್ ಅನ್ನೋ ಥರ. ಈ ಬೆಂಡಿಂಗ್ ಆಗೋದ್ರಿಂದ ಈ ಇಂಟರ್ಕೋರ್ಸ್ ಮಾಡಿದಾಗ ಹೆಚ್ಚು ಹಿಂಸೆ ಆಗ್ತಿರುತ್ತೆ. ಈಗ ಈ ಫೋರ್ ಸ್ಕಿನ್ ಅನ್ನೋದು ಏನಿದೆಯೋ, ಈ ಫೋರ್ ಸ್ಕಿನ್ನ ನೋಡಿದ್ರೆ, ಫೋರ್ ಸ್ಕಿನ್ ಅನ್ನೋದು ಫ್ರೀಯಾಗಿ ಮೂವ್ ಆಗಬೇಕು. ನಮಗೆ ಅಂಗದ ಮೇಲಿರುವ ಹೆಡ್ ಭಾಗ ಏನಿದೆಯೋ, ಈ ಹೆಡ್ ಭಾಗನೇ ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಗ್ಲ್ಯಾನ್ಸ್ ಮುಂದಿನ ಭಾಗದಿಂದ ತುಂಬ ಈಸಿಯಾಗಿ ಮೂವ್ ಆಗ್ತಿರಬೇಕು. ಎಷ್ಟು ಈಸಿಯಾಗಿ ಮೂವ್ ಆದರೂ ಅಷ್ಟು ಒಳ್ಳೆಯದು. ಅಲ್ಲದೆ ಏನಾಗುತ್ತೆ ಅಂದರೆ, ಈ ಬೆಲನೈಟಿಸ್ ಆಗಲಿ, ಇಲ್ಲ ಹುಟ್ಟಿನಿಂದಲೇ ಕೆಲವರಿಗೆ ಫೈಮೋಸಿಸ್ ಪ್ರಾಬ್ಲಮಿಂದ ಆಗಿರ್ಬೋದು, ಇಲ್ಲಾಂದರೆ ಸ್ಕಿನ್ ಹೆಚ್ಚಾಗಿರೋದ್ರಿಂದ ಹಿಂದಕ್ಕೆ ಎಳೆಯೋದು ಕಷ್ಟ ಆಗ್ತಿರುತ್ತೆ, ಅಂದರೆ ಸ್ಟ್ರಕ್ ಆಗ್ತಿರುತ್ತೆ. ಎಲ್ಲಿ ಕೆಲವರಿಗೆ ಈ ಭಾಗದಲ್ಲಿ ಸ್ಟ್ರಕ್ ಆಗ್ತಿರುತ್ತೆ, ಕೆಲವರಿಗೆ ಇಲ್ಲಾಗ್ಬೋದು, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ, ಬಟ್ ಇಲ್ಲಿಂದ ಹಾಡಾಗಿ ಮೂವ್ ಆಗ್ತಿರುತ್ತೆ. ಅಂದರೆ ಈಸಿಯಾಗಿ ಹಿಂದಕ್ಕೆ ಬರಲ್ಲ, ಕಷ್ಟ ಆಗ್ತಿರುತ್ತೆ. ಈ ಕಷ್ಟ ಇವೆಲ್ಲ ಅಂಗ ಚಿಕ್ಕದಾಗಿದ್ದಾಗ, ಅಂದರೆ ಮೆತ್ತಗಿದ್ದಾಗ ಈಸಿಯಾಗಿ ಮೂವ್ ಆಗ್ತಿರುತ್ತೆ. ಆದರೆ ಈ ಅಂಗ ದೊಡ್ಡದಾದಾಗ, ಅಂದರೆ ಎರೆಕ್ಷನ್ ಆದಾಗ, ಅಂಗಸ್ತಂಭನ ಆದಾಗ ಹಾರ್ಡಾಗಿ ಮೂವ್ ಆಗ್ತಿರುತ್ತೆ, ಅಂದರೆ ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ. ಆ ಟೈಮಲ್ಲಿ ಹೆಚ್ಚು ಕಿರಿಕಿರಿ ಕೊಡ್ತಿರುತ್ತೆ. ಆ ಟೈಮಲ್ಲಿ ನಾವು ಗಟ್ಟಿಯಾಗಿ ಹಿಂದಕ್ಕೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟರೆ ಒಂದೊಂದು ಸಾರಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹಿಂದಕ್ಕೆ ಬಂದಿದ್ರು ಚರ್ಮ ಮುಂದೆ ಬಾರದೆ ಅಲ್ಲೇ ಸ್ಟ್ರಕ್ ಆಗಿ ಹೋಗೋ ಥರ, ಅಂದರೆ ಕುತ್ತಿಗೆಗೆ ಬಟ್ಟೆ ಸುತ್ತಿರೋ ಥರ, ಟೈಟ್ ಆಗೋ ಥರ, ಹಗ್ಗ ಕಟ್ದಂಗೆ. ಸೊ ಹಾಗಿರೋದ್ರಿಂದ ನಮಗೆ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಸೊ ನೋಡಿಕೊಂಡ್ರೆ ನಮಗೆ ಅಂಗ ಮೆತ್ತಗಿದ್ದಾಗ ಈಸಿಯಾಗಿ ಮೂವ್ ಆಗುತ್ತೆ, ಅಂದರೆ ಸ್ತಂಭನ ಆದಾಗ ಮಾತ್ರ ಹಾರ್ಡಾಗಿ ಮೂವ್ ಆಗ್ತಿರುತ್ತೆ, ಅಂದರೆ ಟೈಟಾಗಿ ಮೂವ್ ಆಗ್ತಿರುತ್ತೆ. ಅಂದರೆ ಮೂವ್ ಆದಾಗ ತುಂಬ ಜನಕ್ಕೆ ಈ ಪ್ಲೇಸಲ್ಲಿ ಹಾರ್ಡಾಗಿ ಮೂವ್ ಆಗ್ತಿರುತ್ತೆ. ಸೊ ಈ ಥರದ ಹಾರ್ಡಾಗಿ ಮೂವ್ ಆಗೋದನ್ನೇ, ಅಂದರೆ ಫ್ರೀಯಾಗಿ ಮೂವ್ ಆಗದೆ ಕಷ್ಟವಾಗಿ ಮೂವ್ ಆಗೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಸಿಂದ ಏನು ಪ್ರಾಬ್ಲಮ್ ಅಂದರೆ, ಈ ಫೈಮೋಸಿಸ್ಸಿಂದ ಫಸ್ಟ್ ಬರುವ ಪ್ರಾಬ್ಲಮ್ ಏನಂದರೆ, ಇಲ್ಲಿ ನಮಗೆ ಸ್ಮೆಗ್ಮಾ ಅನ್ನೋದು ಕ್ರಿಯೇಟ್ ಆಗ್ತಿರುತ್ತೆ. ಒಂದು ಕೆಟ್ಟು ಪದಾರ್ಥ ರೀತಿ, ಸೆಕೆ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸೆಕೆನೇ ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ ಚರ್ಮನ ಹಿಂದಕ್ಕೆ ಸರಿಸಬೇಕು. ಈ ಚರ್ಮ ಹಿಂದಕ್ಕೆ ಬರದೇ ಇರೋದಕ್ಕೆ ಈ ಸೆಕೆ ರೂಪದಲ್ಲಿ ಇರೋದೆಲ್ಲ ಈ ರೀತಿ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಒಂದೊಂದು ಸರಿ ಅದು ಗಡ್ಡೆಯಾಗಿ ಅಲ್ಲೇ ಗಟ್ಟಿ ಆಗ್ತಿರುತ್ತೆ. ಸೊ ಪ್ರಾಪರ್ ಕ್ಲೀನಿಂಗ್ ಅನ್ನೋದು ಬರೋದಿಲ್ಲ. ಯಾಕಂದರೆ ಚರ್ಮ ಹಿಂದಕ್ಕೆ ಮಾಡ್ಕೊಳ್ಳೋದಿದ್ರೆ ಕ್ಲೀನ್ ಆಗಲ್ಲ. ಕ್ಲೀನಿಂಗ್ ಮಾಡ್ಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ, ಇಲ್ಲಿ ಈ ಸೆಕೆ ರೀತಿ ಎಲ್ಲ ಸೇರಿಕೊಂಡು ಮೆಲ್ಲಗೆ ಈ ಚರ್ಮನ ಈ ಗ್ಲ್ಯಾನ್ಸ್ಗೆ ಅಟ್ಯಾಚ್ ಆಗೋಗ್ತಿರುತ್ತೆ. ಅಂದರೆ ಅಡಿಷನ್ ಅಂತೀವಲ್ಲ, ಹಾಗೆ ಅಂಟಿಕೊಳ್ಳುತ್ತಿರುತ್ತೆ. ಅಂಟಿಕೊಳ್ಳೋದು ಸ್ಟಾರ್ಟ್ ಆಗೋಗುತ್ತೆ. ಹೀಗೆ ಅಂಟಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅಸಲಿಗೆ ಚರ್ಮ ಅನ್ನೋದು ಹಿಂದಕ್ಕೆ ಬರೋದಿಲ್ಲ. ಮದುವೆ ಆದಮೇಲೆ ಇಂಟರ್ಕೋರ್ಸ್ ಮಾಡಿದಾಗ ಜಾಸ್ತಿ ಕಷ್ಟ ಎದುರಾಗ್ತಿರುತ್ತೆ. ಸೆಕೆಂಡ್ ಥಿಂಗ್ ಏನು ಅಂತ ನೋಡಿಕೊಂಡ್ರೆ, ಫಸ್ಟ್ ಥಿಂಗ್ ಕ್ಲೀನಿಂಗೇ ಕಷ್ಟ ಆಗುತ್ತೆ. ಸೆಕೆಂಡ್ ಥಿಂಗ್ ನೋಡಿಕೊಂಡ್ರೆ, ಮದುವೆ ಆದಮೇಲೆ ಒಂದು ವೇಳೆ ಅಂಗಸ್ತಂಭನ ಆದಾಗಲಿ, ಇಲ್ಲ ಇಂಟರ್ಕೋರ್ಸ್ ಮಾಡಿದಾಗಲಿ, ಈ ಚರ್ಮ ಹಿಂದಕ್ಕೆ ಬಾರದೇ ಇರೋದು ನೋಡಿಕೊಂಡ್ರೆ ಬ್ಲೀಡಿಂಗ್ ಆಗುವ ಅವಕಾಶ ಇರುತ್ತೆ. ಒಂದೊಂದು ಸಾರಿ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ, ಪೇನ್ಫುಲ್ ಎರಕ್ಷನ್ ಇರುತ್ತೆ, ಆ್ಯಂಡ್ ಇವನ್ ಪೇನ್ಫುಲ್ ಇಂಟರ್ಕೋರ್ಸ್ ಇರುತ್ತೆ. ಅಂದರೆ ಜಾಸ್ತಿ ಪೇಯ್ನ್ ಆಗುತ್ತೆ ಇಂಟರ್ಕೋರ್ಸ್ ಮಾಡುವಾಗ. ಸೊ ಈ ಪೇಯ್ನಿಂದ ತುಂಬ ಜನ ಈ ಪೇಯ್ನ ಮೈಂಡ್ಗೆ ಹಾಕೊಂಡ್ಮೇಲೆ ಅಂಗಸ್ತಂಭನ ಅನ್ನೋದು ಕಡಿಮೆ ಆಗೋಗುತ್ತೆ. ಸೊ ಇವರು ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಅಂಗಸ್ತಂಭನ ಸರಿಯಾಗಿ ಆಗ್ತಿಲ್ಲ ಅಂತ ಬೇಜಾರಾಗೋದಾಗಲಿ, ಅಂಗಸ್ತಂಭನಕ್ಕೆ ಮತ್ತೆ ಸಪ್ರೇಟಾಗಿ ಔಷಧಿ ಬಳಸೋದು ನೋಡ್ತಿರ್ತೀವಿ. ಬಟ್ ಬೇಸಿಕಲಿ ಪ್ರಾಬ್ಲಮ್ ನೋಡಿಕೊಂಡ್ರೆ ಅಂಗಸ್ತಂಭನ ಏತಕ್ಕೆ ಆಗ್ತಿಲ್ಲ ಅಂದರೆ, ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ, ಆ ಚರ್ಮವೇ ಇಲ್ಲಿ ದೊಡ್ಡ ಕಲ್ಪ್ರಿಟ್ ಅನ್ನೋ ಹಾಗೆ.
ಸೊ ಅಂಗದ ಮುಂದೆ ಇರುವ ಚರ್ಮ ಹಿಂದಕ್ಕೆ ಬಾರದೇ ಇರೋದ್ರಿಂದ ಅಲ್ಲಿ ಪೇಯ್ನ್ ಆಗುತ್ತೇನೋ, ಎಲ್ಲಿ ಬ್ಲೀಡ್ ಆಗುತ್ತೇನೋ ಎಂಬ ಟೆನ್ಷನಲ್ಲಿ, ಜೊತೆಗೆ ಅಂಗಸ್ತಂಭನ ಎಂಬುದು ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಫೈಮೋಸಿಸ್ನ ನಾವು ಇದಕ್ಕೂ ಮುಂಚೆ ಹೇಳಿದ ಪ್ರಕಾರ ನೋಡಿಕೊಂಡ್ರೆ ಓಪನ್ ಸರ್ಜರಿ ಇರುತ್ತೆ. ಅದು ತುಂಬ ಹಾರಿಬಲ್ ಸರ್ಜರಿ. ಓಪನ್ ಮಾಡಿದ್ಮೇಲೆ, ಒಲಿದ್ಮೇಲೆ ಅದಕ್ಕೆ ಡೈಲಿ ಡ್ರೆಸ್ಸಿಂಗ್ ಮಾಡಬೇಕು, ಪ್ಲಸ್ ಕಾಸ್ಮೆಟಿಕ್ ಸಹ ಒಳ್ಳೆ ರಿಸಲ್ಟ್ ಇರೋದಿಲ್ಲ. ಸೊ ಬಟ್ ಈಗ ನಾವು ಮಾಡೋ ಲೇಟೆಸ್ಟ್ ಸರ್ಜರಿ ಏನಿದೆಯೋ ಇದಕ್ಕೆ KSR ಸ್ಟೇಪ್ಲರ್ ಅಂತಾರೆ. KSR ಸ್ಟೇಪ್ಲರ್ ಸರ್ಜರಿ ಅಂತಾರೆ. ಈ KSR ಸ್ಟೇಪ್ಲರ್ ಸರ್ಜರಿಯಲ್ಲಿ ಆ ಸ್ಟೇಪ್ಲರ್ ಎಲ್ಲ ಏನಿದೆಯೋ ಅದರೊಳಗೆ ಪಿನ್ಗಳಿರುತ್ತೆ. ಅದ್ರ ಮೇಲೆ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಪೇಯ್ನ್ ಇರಲ್ಲ. ಆ್ಯಂಡ್ ಎಡಿಮಾ ಅಂದರೆ ಹೂತ ಅನ್ನೋದಿರಲ್ಲ. ಸೊ ಈ ಪ್ರೊಸೀಜರ್ ಜಸ್ಟ್ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಆ್ಯಂಡ್ ಆ ಔಷಧಿ ಕೂಡ ಓನ್ಲಿ ಈ ಪಾರ್ಟಲ್ಲಿ ಕೊಡೋ ಥರ, ಈ ಪಾರ್ಟಲ್ಲಿ ಔಷಧಿ ಕೊಟ್ಟು ಅದನ್ನು ಕರಗಿಸೋದಾಗಿರುತ್ತೆ. ಸೊ ಈ ಪ್ರೊಸೀಜರ್ನ ಜಸ್ಟ್ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಆ್ಯಂಡ್ 30 ಮಿನಿಟ್ಸಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಬೋದು. ಪೇಷಂಟ್ ಹೇಗಿರಬೇಕೋ ಹಾಗೆ ಸೈಕಲ್ ಓಡಿಸೋದಾಗಿರ್ಬೋದು, ಮೋಟಾರ್ ಸೈಕಲ್ ಓಡಿಸೋದಾಗಲಿ, ಕಾರ್ ಓಡಿಸೋದಾಗಲಿ, ಏನು ಬೇಕಾದರೂ ಎಲ್ಲ ಕೆಲಸಗಳಲ್ಲೂ ತೊಡಗಿಸ್ಕೋಬೋದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆ್ಯಂಡ್ ಯಥಾ ಪ್ರಕಾರ ಅವರ ಕೆಲಸಗಳನ್ನು ಮಾಡ್ಕೋಬೋದು. ನಾವು ತಗೋಬೇಕಾಗಿರೋದು ಒಂದು 3 ಜಾಗ್ರತೆಗಳು. ಆ 3 ಜಾಗ್ರತೆಗಳು ಏನಂದರೆ, ಅಂಗಸ್ತಂಭನ ಆಗದೆ ಇರೋ ರೀತಿ ನೋಡ್ಕೋಬೇಕು ಒಂದು 10-15 ದಿನ. ಆ್ಯಂಡ್ ಆ ಎರೆಕ್ಷನ್ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇಂಟರ್ ಕೋರ್ಸ್ ಕೂಡ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಆ್ಯಂಡ್ ಪ್ರಾಪರ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಈಗ KSR ಸ್ಟೇಪ್ಲರಲ್ಲಿ ನೋಡಿಕೊಂಡ್ರೆ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕೋದಾಗಿರುತ್ತೆ. ಈ ಚರ್ಮ ಎಲ್ಲ ತೆಗೆದು ಹಾಕ್ಬಿಡ್ತೀವಿ. ಈ ಚರ್ಮ ತೆಗೆದು ಹಾಕೋದ್ರಿಂದ ಎಲಾಸ್ಟಿಕ್ ಆಗಿರುತ್ತೆ. ಇದರಿಂದ ಈ ಚರ್ಮ ಅನ್ನೋದು ಈ ಏರಿಯಲ್ಲಿ ಹೀಗೆ ಬಂದು ಸೆಟ್ಲ್ ಆಗುತ್ತೆ. ಅದ್ರ ಮೇಲೆ ಪಿನ್ಸ್ ಇರುತ್ತೆ. ಸೊ ಈ ಪಿನ್ಸ್ ಅನ್ನೋದು 10-12 ದಿನಗಳಲ್ಲಿ ಬಿದ್ದು ಹೋಗೋದಾಗಿರುತ್ತೆ. ಈಗ ಈ ಪಿನ್ಸ್ ಎಲ್ಲ ಏನಿದೆಯೋ ಬಿದ್ದು ಹೋದ್ಮೇಲೆ ಈ ಗ್ಲ್ಯಾನ್ಸ್ಗೆ, ಪಿನ್ಸ್ಗೆ ಮಧ್ಯೆ ಗ್ಯಾಪ್ ಏನಿರುತ್ತೋ ಅದೇ ಕಾಸ್ಮೆಟಿಕ್ ರಿಸಲ್ಟ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಯಥಾ ಪ್ರಕಾರ ಅಂಗ ಚಿಕ್ಕದಾಗಿದ್ದಾಗ ಸ್ವಲ್ಪ ಸ್ಕಿನ್ ಅನ್ನೋದು ಕವರ್ ಆಗ್ತಿರುತ್ತೆ. ಕವರ್ ಆಗಿ ದೊಡ್ಡದಾದ ಮೇಲೆ ಮುಂದೆ ಇರುವ ಭಾಗ ಹಿಂದಕ್ಕೆ ಬರೋದು ಆ್ಯಂಡ್ ಚರ್ಮದ ಭಾಗ ಹಿಂದಕ್ಕೆ ಬರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಂಟರ್ಕೋರ್ಸ್ ಮಾಡಿದಾಗಲೂ ಪೇಯ್ನ್ ಅನ್ನೋದು ಇರೋದಿಲ್ಲ. ಸೊ ಈ ರೀತಿ ಫೈಮೋಸಿಸ್ ಇಶ್ಯೂಸ್ ಯಾರಿಗಾದರೂ ಇದ್ದರೆ ಖಂಡಿತವಾಗೂ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರ್ತೀನಿ. ನಮ್ಮ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಜೊತೆ ಸರ್ಜರಿ ಮಾಡಿಸ್ಕೊಂಡ್ರೆ ಕಂಪ್ಲೀಟ್ ಪೇಯ್ನ್ಲೆಸ್, ಫ್ಯೂಚರ್ಲೆಸ್, ಬ್ಲೀಡಿಂಗ್ಲೆಸ್ ಇದೆಲ್ಲ ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.